ಸೇರಿರೋದಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಮೈಸೂರು ಕೂಡ ಗಣತಂತ್ರ ವ್ಯವಸ್ಥೆಗೆ ಸೇರ್ಪಡಬೇಕು ಅಂತ ಅನೇಕ ಹೋರಾಟಗಳು ನಡೆಯುತ್ತೆ. ಜಯಚಾಮರಾಜ ಒಡೆಯರವರು ಆಗಿನ ಮೈಸೂರಿನ ಮಹಾರಾಜರಾಗಿರುತ್ತೆ, ಅವರು ಒಪ್ಪಿರೋದಿಲ್ಲ. ಆಗ ಹೋರಾಟಗಳು ಪ್ರಾರಂಭ ಆಗುತ್ತೆ ದೇಶಾದ್ಯಂತ. ಆ ಕೂಗು ಮೈಸೂರಿನಲ್ಲೂ ಕೂಡ ಹುಟ್ಟುತ್ತೆ. ವಿದ್ಯಾರ್ಥಿಗಳು ಮತ್ತು ಹಿರಿಯರನ್ನದೇ ಕಿರಿಯರನ್ನದೇ ಪ್ರತಿಯೊಬ್ಬರು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗ್ತಾರೆ. ಆ ಭಾಗಿಯಾಗಿ ಈಗ ರಾಮಸ್ವಾಮಿ ಸರ್ಕಲ್ ಅಂತ ಏನಂತ ಕರಿತೀವಿ, ಅದು 5 ದೀಪಗಳ ಒಂದು ವೃತ್ತ. ಮೊದಲು ಅದನ್ನು 5 ದೀಪಗಳ ವೃತ್ತ ಅಂತ ಕರಿತಾ ಇದ್ರು. ಅಲ್ಲಿಗೆ ಹೋರಾಟವನ್ನ ಮಾಡಿಕೊಂಡು ಬರ್ತಾರೆ. ಆರ್ಡ್ವಿಕ್ ಶಾಲೆಯಲ್ಲಿ 8ನೇ ತರಗತಿ ಓದುತ್ತಿದ್ದಂತಹ ಒಬ್ಬ ವಿದ್ಯಾರ್ಥಿ ರಾಮಸ್ವಾಮಿ ಅನ್ನೋರು ಅಲ್ಲಿ ವಿದ್ಯಾರ್ಥಿಗಳ ನಾಯಕ ಅಂತ ಗುರುತಿಸ್ಕೊಂಡಿರ್ತಾನೆ. ಆ ಆರ್ಡ್ವಿಕ್ ಶಾಲೆಯಿಂದ ಆ ಕಡೆಯಿಂದ ಆ ವೃತ್ತಕ್ಕೆ ಜಮಾವಣೆಗೊಳ್ತಾರೆ. ಇನ್ನೊಂದು ವಿದ್ಯಾರ್ಥಿಗಳ ತಂಡ ಈ ಕಡೆ ಮಹಾರಾಜ ಕಾಲೇಜ್ ಇದೆಯಲ್ಲ, ನಮ್ಮ ರೈಲ್ವೆ ಸ್ಟೇಷನ್ ಇಂದ ಬರ್ತೀಯಲ್ಲ, ಆ ಮಹಾರಾಜ ಕಾಲೇಜಿಂದ ಒಂದು ತಂಡ ಅಲ್ಲಿಗೆ ಬರುತ್ತೆ. ಮತ್ತೊಂದು ತಂಡ ಹೊನಮೆಯ ಕಾಲೇಜಿಂದ, ಈಗ ಹೀಗೆ ಬಸವೇಶ್ವರ ವೃತ್ತ ಇದೆಯಲ್ಲ ಆ ವೃತ್ತದಿಂದ ಅಲ್ಲಿಗೆ ಬಂದು ಜಮಾವಣೆ ಆಗ್ತಾರೆ. ಆಗ DC ಆಗಿದ್ದವರು, ಮೈಸೂರು ಜಿಲ್ಲಾಧಿಕಾರಿ ಆಗಿದ್ದವರು ನಾಗರಾಜರಾವ್ ಅಂತ. ಆ ನಾಗರಾಜರಾವ್ ಅವರು ಇನ್ನು ಹೋರಾಟ ತೀವ್ರವಾಗುತ್ತೆ ಅಂತ ಹೇಳಿ ಏನಾದರೂ ಹೆಚ್ಚು ಜನರು ಜಮಾವಣೆಗೊಂಡ್ರೆ ಗೋಲಿಬಾರ್ ಮಾಡೋದಕ್ಕೆ ಆದೇಶವನ್ನ ಮಾಡಿರ್ತಾರೆ. ಎಲ್ಲ ಜಮಾವಣೆಗೊಳ್ತಾರೆ. ಜಮಾವಣೆಗೊಂಡಾಗ ಆ ರಾಮಸ್ವಾಮಿ ಅನ್ನುವ 8ನೇ ತರಗತಿ ವಿದ್ಯಾರ್ಥಿ ಕಂಬವನ್ನ ಏರಿ ಅಲ್ಲಿ ಬಾವುಟವನ್ನ, ಭಾರತದ ಬಾವುಟವನ್ನ ಹಾರಿಸ್ತಾ ಇರ್ತಾನೆ. ಆಗ ಅಲ್ಲಿಗೆ ಬಂದಂತಹ ನಾಗರಾಜರಾವ್, ನೀನು ಬಾವುಟವನ್ನ ಕೆಳಗೆ ಬೀಸಾಕು ಅಂತ ಆ ಗೋಲಿಬಾರ್ ಮಾಡೋದಕ್ಕೆ ಗನ್ನನ್ನ ತೋರಿಸ್ತಾರೆ. ಆಗ ನೀವು ಗನ್ನನ್ನ ಬಿಸಾಕಿ ನಾನು ಬಾವುಟವನ್ನ ಕೆಳಗಡೆ ತಗೊಂಡು ಬರ್ತೀನಿ ಅಂತ ಹೇಳ್ತಾನೆ. ಅದು ಆ ನಾಗರಾಜರಾವ್ಗೆ ತನ್ನ ಸ್ವಾಭಿಮಾನವನ್ನೇ ಕೆಣಕಂಗಾಗುತ್ತೆ. ಆಗ ಆ ರಾಮಸ್ವಾಮಿ ಅನ್ನೋ ವಿದ್ಯಾರ್ಥಿಯ ಮೇಲೆ ಗುಂಡನ್ನ ಹಾರಿಸ್ತಾರೆ. ಆಗ ಅಲ್ಲೇ ಅವನು ವೀರ ಮರಣವನ್ನ ಅರ್ತಾನೆ. ತದನಂತರ ನಮ್ಮ ಈ ಕಡಕೊಳದಿಂದ ತೋಪನಾಯಕ ಮತ್ತು ರಂಗಾನವರು ಕೂಡ ಚಾಪೆಯನ್ನ ಮಾರಾಟ ಮಾಡಿ ಅವರು ಕೂಡ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಅವರು ಕೂಡ ಅಲ್ಲಿ ಮರಣವನ್ನು ಹೊಂದ್ತಾರೆ. ಆಗ ಅಂತ ರಾಮಸ್ವಾಮಿ ಅನ್ನೋರು ಅಲ್ಲಿ ವೀರ ಮರಣ ಹುಟ್ಟಿರೋದ್ರಿಂದ ನಮ್ಮ ನಗರ ಪಾಲಿಕೆಗೆ ರಾಮಸ್ವಾಮಿ ಸರ್ಕಲ್ ಅಂತ ನಾಮಕರಣ ಮಾಡಬೇಕು ಅಂತ ಹೋರಾಟವನ್ನ ಮಾಡ್ತಾರೆ. ಯಾರು ಕೂಡ ಹೋರಾಟ ಮಾಡೋದಿಲ್ಲ. ಕೊನೆಗೆ ನಮ್ಮ ಮೈಸೂರಿನ ಕನ್ನಡ ಹೋರಾಟಗಾರರಾದಂಥ ನಾಗಲಿಂಗಸ್ವಾಮಿ ಅನ್ನವರು, ಆ ರಾಮಸ್ವಾಮಿ ಅವರ ಮನೆತನ ನಮ್ಮ ಹಾಸನದ ಅರಸೀಕೆರೆ ತಾಲೂಕಿನ ತಮ್ಮಯ್ಯ ಅನ್ನೋರ ಕುಟುಂಬದವರನ್ನ ಕರ್ಕೊಂಡು ಬಂದಾಗ ಹೋರಾಟವನ್ನ ಮಾಡಿ ಅಲ್ಲಿ ಅವರಿಗೆ ಸನ್ಮಾನವನ್ನ ಮಾಡ್ತಾರೆ. ಆ ಸನ್ಮಾನ ಮಾಡಿದಾಗ ನಗರ ಪಾಲಿಕೆಯವರು ಎಚ್ಚೆತ್ತುಕೊಂಡು ಆ ಒಂದು ಸರ್ಕಲ್ಗೆ 5 ದೀಪಗಳ ವೃತ್ತಕ್ಕೆ ರಾಮಸ್ವಾಮಿ ವೃತ್ತ ಅಂತ ಹೆಸರಿಡ್ತಾರೆ. ಅಂದ್ರೆ ಅಂದಿನಿಂದ ರಾಮಸ್ವಾಮಿ ಸರ್ಕಲ್ ಅಂತ ನಾಮಕರಣ ಆಯಿತು. ಈ ರಾಮಸ್ವಾಮಿ ಸರ್ಕಲ್ ಅನ್ನೋ ಒಂದು ಹೆಸರಿನ ಹಿಂದೆ ಮೈ ನೆಲೆನಿಡಿಸುವ ಒಂದು ಕಥೆ ಇದೆ. ಅದಕ್ಕೆ ವಿದ್ಯಾರ್ಥಿಗಳಲ್ಲಿ ಈ ಒಂದು ಗುಣವನ್ನ ನಾವು ರೂಢಿಸಬೇಕಾಗುತ್ತೆ. ಅದಕ್ಕೆ ವಿಶ್ವಗುರು ಬಸವಣ್ಣನವರ ವಚನ, ಲೇಸೆನಿಸಿಕೊಂಡು 5 ದಿವಸ ಬದುಕಿದರೇನು, ಲೇಸೆನಿಸಿಕೊಂಡು 4 ದಿವಸ ಬದುಕಿದರೇನು, ಲೇಸೆನಿಸಿಕೊಂಡು 3 ದಿವಸ ಬದುಕಿದರೇನು, ಲೇಸೆನಿಸಿಕೊಂಡು 4 ದಿವಸ ಬದುಕಿದರೇನು, ಜೀವಿತಾಂ ಶಿವಭಕ್ತಾನಂ ವರಂ ಪಂಚ ದಿನಾನಿಚ, ಕೂಡಲ ಸಂಗನ ಶರಣರ ವಚನದಲ್ಲಿ ಲೇಸೆನಿಸಿಕೊಂಡು 1 ದಿನ ಬದುಕಿದರೆ ಸಾಲದೆ ಅಂತ ಹೇಳ್ತಾರೆ. ನಾವು 1 ದಿನ ಕೂಡ ಲೇಸೆನಿಸಿಕೊಂಡು ಬದುಕಿದ್ರೆ ಅವನು ಕೇವಲ 8ನೇ ತರಗತಿ ಅಂದ್ರೆ 14 ವರ್ಷದಲ್ಲಿ ವೀರ ಮರಣವನ್ನು ಅಪ್ಪಿದ್ರು ಕೂಡ ನಾವು ಇಂದಿಗೂ ಕೂಡ ಅವನನ್ನ ನೆನೀತಾ ಇದ್ದೀವಿ. ಅಂದ್ರೆ ಅಂತಹ ಒಂದು ಲೇಸೆನಿಸಿಕೊಳ್ಳುವ ಜೀವನ ನಮ್ಮದಾಗಬೇಕು ಅಂತ ಹೇಳ್ತಾ, ನಮ್ಮ ಚಿಂತನೆ ವಿದ್ಯಾರ್ಥಿಗಳಲ್ಲಿ ನಕಾರಾತ್ಮಕ ಮನೋಭಾವನೆಯನ್ನ ಹೋಗಲಾಡಿಸಿ ಸಕಾರಾತ್ಮಕ ಮನೋಭಾವವನ್ನ ಮೂಡಿಸಿದಾಗ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಗುಣಗಳು ಕಾಲದಲ್ಲಿ ಮೂಡುತ್ತವೆ ಅಂತ ಹೇಳ್ತಾ ನನ್ನ ಇಂದಿನ ಚಿಂತನಾ ಕಾರ್ಯಕ್ರಮಕ್ಕೆ ವಿರಾಮವನ್ನು ಹೇಳ್ತೇನೆ.